ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ವ್ಲಾಗ್ ಶುರು ಮಾಡಿರೋದು ನಮ್ಮ ಕಾಲೇಜಿಂದ. ಸೊ ನಾವು ಇವತ್ತು ಟ್ರಕ್ಕಿಂಗ್ ಹೋಗ್ತಾ ಇದ್ವಿ. ನಮ್ಮ ಕಾಲೇಜ್ನಲ್ಲಿ ಟ್ರಕ್ಕಿಂಗ್ ಪ್ಲ್ಯಾನ್ ಮಾಡಿದರು. ಸೊ ಹಾಗಾಗಿ ಇವತ್ತು ಟ್ರಕ್ಕಿಂಗ್ ಹೋಗ್ತಾ ಇದ್ವಿ. ಬನ್ನಿ ಹೇಗೆಲ್ಲ ಇರುತ್ತೆ ನೋಡೋಣ. ನೋಡಿ, ಫಸ್ಟ್ ಇಲ್ಲಿ ಅಂಗಡಿಗೆ ಬಂದ್ವಿ. ಟ್ರಕ್ಕಿಂಗ್ ಹೋದಾಗ ಅಲ್ಲಿ ತಿನ್ನೋಕ್ಕೆ ಬೇಕೇ ಬೇಕಲ್ವಾ? ಸೊ ಹಾಗಾಗಿ ತಿಂಡಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲೇ ಇದ್ದ ನಾಶ್ಗೆ ಬಂದ್ವಿ. ಸೊ ನೋಡಿ, ಎಲ್ಲ ಒಬ್ಬೊಬ್ಬರೇ ತೊಗೊತಾ ಇದ್ದೀವಿ, ಏನೇನು ಬೇಕು ಸ್ನ್ಯಾಕ್ಸ್ ಎಲ್ಲ. ಆ್ಯಂಡ್ ಗೈಸ್ ನೋಡಿ, ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಹೇಗಿರುತ್ತೆ ಎಲ್ಲ ನೋಡೋಣ, ಹೇಗೆಲ್ಲ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತೀವಿ ಅನ್ನೋದನ್ನೆಲ್ಲ. ಸೊ ನೋಡಿ, ಈಗ ಫುಡ್ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಸೊ ನೋಡಿ, ಒಬ್ಬೊಬ್ಬರಿಗೆ ಎಲ್ಲರಿಗೂ ಪ್ಯಾಕೆಟ್ಸಲ್ಲಿ ನೀಟಾಗಿ ಕವರ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಸಹ. ಸೊ ಸ್ಟಾಪ್ ಕೂಡ ಬಂತು. ಸೊ ಎಲ್ಲರೂ ಇಳಿತಾ ಇದ್ದೀವಿ. ನೋಡಿ ಗಾಯ್ಸ್, ಈಗ ತಾನೇ ರೀಚ್ ಆದ್ವಿ ಪ್ಲೇಸ್ಗೆ. ನಾವು ಬಂದಿರೋದು ಬಂದು ಸ್ಕಂದಗಿರಿ ಹಿಲ್ಸ್ಗೆ. ಬನ್ನಿ ಹೋಗೋಣ ಮುಂದೆ, ಹೇಗೆಲ್ಲ ಇರುತ್ತೆ ನೋಡೋಣ. ಆಲ್ರೆಡಿ ಎಲ್ಲರೂ ಮುಂದೆ ಹೋಗ್ತಾ ಇದ್ದೀವಿ. ನೋಡಿ, ನನ್ನ ಫ್ರೆಂಡ್ ಕೂಡ ಮುಂದೆ ಬನ್ನಿ ಬನ್ನಿ ಅಂತ ಕೂಗ್ತಾ ಇದ್ದಾನೆ. ಸೊ ನಾವು ಮುಂದೆ ಹೊರಟ್ವಿ. ಆ್ಯಂಡ್ ನೋಡಿ, ಇಲ್ಲಿ ಪುನೀತಾ ಹಾಗೂ ನನ್ನ ಫ್ರೆಂಡ್ಸ್ ತ್ರಿಷಾ, ಮೇಘನಾ ಎಲ್ಲ ಇಲ್ಲೇ ಇದ್ದಾರೆ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೋಡೋಣ ಯಾರಿಗೆ ಎಷ್ಟು ಸುಸ್ತಾಗುತ್ತೆ, ಯಾರು ಎನರ್ಜೆಟಿಕ್ ಆಗಿ ಹತ್ತಾರೆ ಎಲ್ಲ ನೋಡೋಣವಾ. ಆ್ಯಂಡ್ ಗಾಯ್ಸ್, ಶಾಕಿಂಗ್ ವಿಷಯ ಏನು ಅಂದರೆ, ಬೆಟ್ಟದ ಮೇಲೆ ಯಾವುದೇ ಪ್ಲಾಸ್ಟಿಕ್ ಸ್ನ್ಯಾಕ್ಸ್ ಯಾವುದು ಹಲೋ ಇಲ್ವಂತೆ. ಸೊ ನಾವು ತೊಗೊಂಡಿದ್ದ ಸ್ನ್ಯಾಕ್ಸ್ ಎಲ್ಲ ಇಲ್ಲೇ ಕೆಳಗಡೆನೇ ಇಟ್ಟು ಹೋಗ್ತಾ ಇದ್ದೀವಿ. ಸೊ ಸ್ಯಾಡ್ ಅಂತಲೇ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡಬೇಕು ಅಲ್ವಾ. ಸೊ ಹಾಗಾಗಿ ನಾವು ಎಲ್ಲ ಸ್ನ್ಯಾಕ್ಸ್ಗಳನ್ನೆಲ್ಲ ಕೆಳಗಡೆನೇ ಇಟ್ಬಿಟ್ಟು ಸೊ ಎಲ್ಲ ಚೆಕ್ಕಿಂಗ್ ಎಲ್ಲರದು ಮುಗಿಸ್ಕೊಂಡು ಸೊ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಹಿಲ್ ಮೇಲೆ ಇಷ್ಟೆಲ್ಲ ಪಕ್ಷಿಗಳಿದಾವಂತೆ. ವಾ, ಬ್ಯೂಟಿಫುಲ್ ಅಲ್ವಾ? ಸೊ ಒಬ್ಬೊಬ್ಬರೇ ಗುಂಪಲ್ಲಿ ಹೋಗ್ತಾ ಇದ್ದೀವಿ, ಬಿಕಾಸ್ ಇಲ್ಲಿ ಅನಿಮಲ್ಸ್ ಕೂಡ ಇದ್ದಾವಂತೆ. ಸೊ ಹಾಗಾಗಿ ನಮ್ಮ ಟೀಚರ್ಸ್ ಫುಲ್ಲು ಗುಂಪಲ್ಲೇ ಇರಿ, ಒಬ್ಬೊಬ್ಬರೇ ಎಲ್ಲೂ ಹೋಗಬೇಡಿ ಅಂತ ಹೇಳಿದರು. ಸೊ ನಾವು ಕೂಡ ಮಾತಾಡಿಕೊಂಡು ಹಾಗೂ ಹಾಡು ಹೇಳ್ಕೊಂಡು ತುಂಬಾ ಎಂಜಾಯ್ ಮಾಡಿಕೊಂಡು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ವಿ. ಇದು ಬಂದು ಎಂಟ್ರೆನ್ಸ್ ಆಗಿರುತ್ತೆ. ಸ್ಕಂದಗಿರಿಗೆ ಸ್ವಾಗತ. ನಿಮಗೂ ಕೂಡ ಸ್ವಾಗತ ಗಾಯ್ಸ್. ನಮ್ಮ ಆಲ್ ಸಬ್ಸ್ಕ್ರೈಬರ್ಸ್ಗೂ ಸ್ವಾಗತ. ಆ್ಯಂಡ್ ಇದು ಬಂದು ಲೊಕೇಟ್ ಆಗಿರೋದು ಬಂದು ಚಿಕ್ಕಬಳ್ಳಾಪುರದಲ್ಲಿ ಸ್ಕಂದಗಿರಿ ಹಿಲ್ಸ್ ಅಂತ ಹೊಡೀರಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ, ಫ್ರೆಂಡ್ಸ್ ಜೊತೆ ಎಲ್ಲ ಹೋಗೋಕ್ಕೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ನೋಡಿ, ನನ್ನ ಫ್ರೆಂಡ್ ಅಮೃತ ಹತ್ತಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾಳೆ ನನಗೆ. ಸೋ ನೈಸ್. ಹಾಗೇ ಮುಂದೆ ಸಾಗಿದ್ವಿ ಗಾಯ್ಸ್ ಎಲ್ಲರೂ. ವಾವ್, ಬೆಟ್ಟ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ. ನಾರ್ಮಲ್ ಟಿ ವಿಯಲ್ಲೆಲ್ಲ ನೋಡ್ತಾ ಇರಲಿಲ್ವ ನಾವು, ಲೈಕ್ ಮೌಂಟೇನ್ ಡ್ಯೂ ಕೊಡಿದ್ರೆ ಈ ಬೆಟ್ಟ ಹತ್ಬೋದು, ಆ ಥರ ಫೀಲ್ ಆಗ್ತಿದೆ ನಮಗಂತೂ. ಅಮೃತ, ಹೋಯ್ ಹೋಯ್, ಹೌ ಡು ಯು ಫೀಲಿಂಗ್? ಹೌ ಡು ಯು ಫೀಲಿಂಗ್? It feels very unpredictable. ಆ್ಯಂಡ್ ನನ್ನ ಫ್ರೆಂಡ್ಸ್ ಮಾತ್ರ ತುಂಬಾ ಸಪೋರ್ಟಿವ್ ಅಂತಲೇ ಹೇಳ್ಬೋದು. ವೀಡಿಯೋ ಮಾಡ್ಕೊಬಂದು ನಾನು ಮರೆತರು ಅವರು ವೀಡಿಯೋ ಮಾಡ್ಕೊಬಂದು ವ್ಲಾಗ್ ಮಾಡ್ಕೊಬಂದು ಅಂತ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು ಎಲ್ಲರೂ. ಥ್ಯಾಂಕ್ ಯು ಮೈ ಫ್ರೆಂಡ್ಸ್. ಹಾಗೆ ಮುಂದೆ ಹೊರಟ್ವಿ ಗಾಯ್ಸ್. ಬಟ್ ಹಾಗೆ ನನ್ನ ಫ್ರೆಂಡ್ ಒಬ್ಬರಿಗೆ ತುಂಬಾ ಸುಸ್ತಾಗ್ತಿತ್ತು. ಸೊ ಹಾಗಾಗಿ ಮೇಲೆ ಹತ್ತಿ ಆಲ್ರೆಡಿ ಕೆಳಗಡೆ ಜೊತೆ ಕಳಿಸಿದ್ವಿ. ಸೊ ರೆಸ್ಟ್ ಮಾಡುವಂತ, ಸುಮ್ಮನೆ ರಿಸ್ಕ್ ಯಾಕೆ ಅಲ್ವಾ. ಸೊ ಹೆಲ್ತ್ ಇಶ್ಯೂಸ್ ಇದ್ದರೆ ಈ ಥರ ಕಡೆ ಎಲ್ಲ ಬರಬಾರ್ದು. ಸೊ ನೋಡಿಕೊಂಡು ಹೋಗಿ, ಯಾರೇ ಆಗಲಿ ಈ ಥರ ಟ್ರೆಕ್ಕಿಂಗ್ ಎಲ್ಲ ಹೋಗೋವಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋರೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ನೋಡಿ, ಕಾಲು ಭಾಗ ಹತ್ತಿದ್ವಿ. How do you feeling? ನೋಡಿ ಗಾಯ್ಸ್, ನಮ್ಮ ತ್ರಿಷಾ ಫುಲ್ ಜೋಶಲ್ಲಿದ್ದಾಳೆ. ನೋಡೋಣ ಬರೋವರೆಗೂ ಹಿಂಗೆ ಇರ್ತಾಳ ಅಂತ. ನಮ್ಗೆಲ್ಲರಿಗೂ ಸುಸ್ತಾಗ್ತಿದೆ, ಬಟ್ ಅವಳಿಗೆ ಮಾತ್ರ ಸುಸ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ. ನೋಡೋಣ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಏನಂತಾಳೆ ಅಂತ, ಹೇಗಿರ್ತಾಳೆ ಅಂತ. ನೋಡಿ, ಇವರೆಲ್ಲರೂ ನನ್ನ ಫ್ರೆಂಡ್ಸೇ. ಸೊ ಎಲ್ಲರೂ ಗುಂಪಲ್ಲೇ ಹತ್ತುತ್ತಾ ಇದ್ದೀವಿ. ಹೊಸ ಕಾಲೇಜ್ ಆಗಿರೋದ್ರಿಂದ ಎಲ್ಲರಿಗೂ ಎಲ್ಲರ ಜೊತೆನೂ ಪರಿಚಯ ಆಗೋಕ್ಕೆ ಇದೊಂದು ಟೈಮ್ ಸಿಗ್ದಂಗೂ ಆಯಿತು. ಹಲೋ ಫ್ರೆಂಡ್ಸ್, ನಾವಿಲ್ಲಿ ಕಾಡಿಗೆ ಬಂದಿದ್ದೀರಿ. ಕಾಡಲ್ಲಿ ಅನಿಮಲ್ಸ್ ಏನು ಇಲ್ಲ, ಬರೀ ಜನಗಳವೆ. ಏ ತ್ರಿಷಾ ಮಮ್ಮಿ ಅಂತ ಇವಾಗ ಒಂದು ಸ್ಟೆಪ್ ಐತಲ್ಲ, ಅದು ಯಾವುದು? ಅದು ಮಸ್ತ್, ಅದೇ ಮಸ್ತ್ ಮಾಡ್ಬೋದು. ಅದನ್ನ ಎಲ್ಲರೂ ಮಾಡೋಣ. ಏ ಜಸ್ಟ್ ಇವಾಗ ನಾವಿಬ್ರು ಇದು ಮಾಡ್ತೀವಿ.
ಯಾಕಾಗಲ್ಲ ನೋಡಿ ಅಲ್ಲಿ ಅಲ್ಲಿ ನೋಡ್ಬೇಕು ನೀನು ರೆಡಿ 3 2 ನಾರ್ಮಲ್ ಇವ್ರಿಗೊಂದು ಕೊಡ್ರ ಸಾಕು ಅಲ್ಲ ನೋಡಿ ಈ ಥರ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಹಸ್ಕಿ ಡ್ಯಾನ್ಸ್ ಆಡಿ ತುಂಬಾ ಎಂಟರ್ಟೈನ್ ಮಾಡ್ತಾಯಿದ್ರು. ವಾವ್, ಸೋ ಬ್ಯೂಟಿಫುಲ್ ಅಲ್ವಾ? ಸೊ ಹಾಗೆ ಎಲ್ಲರೂ ಒಂದೇ ಸಮ ಹತ್ತಲಿಕ್ಕೂ ಆಗೋದಿಲ್ವಲ್ಲ, ಸೊ ಹಾಗಾಗಿ ಅಲ್ಲೇ ಮಧ್ಯದಲ್ಲೇ ರೆಸ್ಟ್ ಮಾಡಿಕೊಂಡು ಈ ಥರ ಎಂಟರ್ಟೈನ್ ಮಾಡಿಕೊಂಡು ಹಾಗೆ ಎಲ್ಲರೂ ಹತ್ತುತ್ತಾ ಇದ್ವಿ ಗಾಯ್ಸ್. ನೋಡಿ ಫೈನಲಿ ಸ್ವಲ್ಪ ಮೇಲೆ ಬಂದ್ವಿ. ನೋಡಿ ಯಾವ ರೀತಿ ಇದೆ, ಇಲ್ಲಿ ಎಲ್ಲರೂ ಸೆಲ್ಫಿ ತಗೊಳ್ತಾ ಇದ್ದಾರೆ, ನಾವು ಎಲ್ಲ ಸೆಲ್ಫಿ ತಗೊಂಡ್ವಿ. ತುಂಬಾ ಚೆನ್ನಾಗಿದೆ ಅಲ್ವಾ ಗಾಯ್ಸ್? ವ್ಯೂ ಮಾತ್ರ ಸೂಪರ್ ಆಗಿತ್ತು. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಬಂದಿದ್ರೇನು ಇನ್ನೂ ಸೂಪರ್ ಆಗಿತ್ತು. ಇವಾಗಲೇ ಎಷ್ಟು ಸುಂದರವಾಗಿದೆ ಅಂದರೆ ಇನ್ನು ಅರ್ಲಿ ಮಾರ್ನಿಂಗ್ ಎಷ್ಟು ಚೆನ್ನಾಗಿರಲ್ಲ ಹೇಳಿ. ಹಾ ನಂದನ್ ಅವನೇನು ಕೊಟ್ಟೇ ಇಲ್ಲಂತೆ. ಓ ಮೈ ಗಾಡ್ ಗಾಯ್ಸ್, ತುಂಬಾ ಸುಸ್ತಾಗ್ತಿದೆ. ಓ ಮೈ ಗಾಡ್, ಹಬ್ಬ ತುಂಬಾ ಟಯರ್ಡ್ ಆಗಿದ್ದೀವಿ, ತುಂಬಾ ಸುಸ್ತಾಗ್ತಿದೆ. ಅಂದ್ಕೊಂಡಷ್ಟು ಈಸಿ ಅಲ್ಲ ಹತ್ತೋದು ಬೆಳಗ್ಗೆ ಬಂದಿದ್ರೆ ಇನ್ನ ಹಿಂಗಿರೋದು ಮುಂದೆ ಅಲ್ವಾ? ಇವಾಗಲೇ ಸೂಪರ್ ಆಗಿದೆ. ಸೂರ್ಯೋದಯ ಅಲ್ಲ, ಚಂದ್ರೋದಯ. ಎಲ್ಲಿ ನಿಮ್ ಬ್ಯಾಗು? ನೋಡಿ ಗಾಯ್ಸ್, ಇವನೇ ನಮ್ಮ ಕ್ಲಾಸ್ ಸುಂದರಂಗ ಹಂಗಂತ ಅವಳು ಹೇಳ್ತಾ ಇದ್ದಾಳೆ, ನಾವು ನಂಬಲ್ಲ. ಮೇಘನಾ, ನಾನೇ ನಂಬಲ್ಲ. ಮೇಘನಾ, ಥ್ಯಾಂಕ್ ಯು ಫಾರ್ ದಿಸ್. ಏನ್ರ ಮಾಡ್ತಿದ್ದೀರಾ? ಸರಿ, ಹಾಯ್ ಹೇಳಿ. ಗ್ರೂಪ್ ಹಾಕು ವಿಡಿಯೋ. ಹಾಯ್ 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 ಹಾಯ್. ಮಾತಾಡೋಣ. ರಕ್ಷಿತಾ ವ್ಯೂ ನೋಡಿ ಗಾಯ್ಸ್, ಎಷ್ಟು ಅಲ್ಟಿಮೇಟ್ ಆಗಿದೆ, ಸೂಪರ್ ಅಲ್ವಾ? ಎಲ್ಲರೂ ಇಲ್ಲಿ ಸೆಲ್ಫಿ ತಗೊಳ್ತಾ ಇದ್ವಿ. ಎಲ್ಲರೂ ಹೇಗೆ ನಿಂತ್ಕೊಂಡು ಸೆಲ್ಫೀಸ್ ಮೇಲೆ ಸೆಲ್ಫೀಸ್ ತಗೊಳ್ತಾ ಇದ್ದಾರೆ. ಇಲ್ಲೂ ಹತ್ಬಿಟ್ಟಿದ್ದಾರೆ ಎಲ್ಲ. ಬನ್ನಿ ನಾವು ಹೋಗತ್ತೋಣ. ನಮ್ಮದು ಒಂದಿರಲಿ, ನಾವು ಹತ್ತೋಣ. ಬನ್ನಿ ಗಾಯ್ಸ್, ಎಲ್ಲರೂ ಹತ್ತೋಣ ನಾವು ಮೇಲೆಗಡೆ. ವಾವ್, ಇದ್ರ ಮೇಲೆ ಹತ್ತಾದ್ಮೇಲೆ ಎಷ್ಟು ಚೆನ್ನಾಗಿದೆ ಗೊತ್ತಾ ವ್ಯೂ? ವಾವ್, ಸೂಪರ್ ಆಗಿದೆ. ಆ್ಯಕ್ಚುಲಿ ಈ ಥರ ಯಾವತ್ತೂ ಹತ್ತಿರಲಿಲ್ಲ, ಇದೆ ಫಸ್ಟ್ ಟೈಮು. ಥರ ರೀಲ್ಸ್ ಎಲ್ಲ ಮಾಡಿದ್ವಿ, ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ರೀಲ್ಸ್ ಅಂತೆ, ಡ್ಯಾನ್ಸ್ ಅಂತೆ, ಫೋಟೋಸ್ ಅಂತೆ, ಸೆಲ್ಫೀಸ್ ಅಂತೆ ಎಲ್ಲ ತಗೊಂಡು ಸೂಪರಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹಾಗೂ ನೀವೆಲ್ಲ ಹೇಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತೀರಾ, ಹಾಗೂ ಟ್ರಕ್ಕಿಂಗ್ ಎಲ್ಲ ಹೋಗಿದ್ದೀರಾ ಫ್ರೆಂಡ್ಸ್ ಜೊತೆ? ಹೋಗಿಲ್ಲ ಅಂದರೆ ರಿಯಲಿ ಗಾಯ್ಸ್ ಎಕ್ಸ್ಪೀರಿಯನ್ಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ ಟ್ರಕ್ಕಿಂಗ್. ಆ್ಯಂಡ್ ಗೈಸ್, ಈ ಥರ ಟ್ರಕ್ಕಿಂಗ್ ಎಲ್ಲ ಯಂಗ್ಸ್ಟರ್ಸ್ ಇದ್ದಾಗೆ ಹೋಗಬೇಕು. ವಯಸ್ಸಾದ್ಮೇಲಂತೂ ಹೋಗೋಕ್ಕಾಗೋದೇ ಇಲ್ಲ, ಚಾನ್ಸೇ ಇಲ್ಲ. 3 hours ಇಂದ ಟ್ರಕ್ ಮಾಡಿದ್ದೆ. ಹೇಗೆ ಅನಿಸ್ತಿದೆ ನಿನ್ನ ಫೀಲಿಂಗು? ಅವಾಗಿಲ್ಲ ಚೆನ್ನಾಗಿದೆ, ಅದು ತುಂಬಾ ಸುಸ್ತಾಗ್ತಿತ್ತು. ಊಟ ಇಲ್ಲ ಏನು. ಸೊ ಫೈನಲಿ ಗಾಯ್ಸ್, ನಾವಿಲ್ಲೆಲ್ಲ ಸೆಲ್ಫಿ, ರೀಲ್ಸ್ ಎಲ್ಲ, ಫೋಟೋಸ್ ಎಲ್ಲ ತಗೊಂಡು ಎಂಜಾಯ್ ಮಾಡಿಕೊಂಡು ನಾವು ಕೆಳಗಡೆ ಇಳಿತಾ ಇದ್ದೀವಿ. ನೋಡಿ ನಮ್ಮ ತ್ರಿಷಾ ಮೇಡಮ್ ಅವರು ಬೆಳಿಗ್ಗೆ ಬರೋವಾಗ ಹತ್ತೋವಾಗ ಇದ್ದಿದ್ದ ಜೋಶ್ ಇವಾಗಿಲ್ಲ, ಹೇಗೆ ಆಗ್ತಿದ್ದಾಳೆ.
ಬೈ ಗುಲಾಬ್ ಜಾಮೂನ್, ಬೈ ಚಂಪಾಕಲಿ. ಗಲ ಗಲ ಗುಲು ಗುಲು. ಅಯ್ಯೋ How you feeling now? ನೀನೇ ನಾವು ಬ್ಲಾಗ್ ಮಾಡೋದು ನಾನೇ ಎಲ್ಲ ಹಾಕು ನಿಮ್ಮ ಯೂಟ್ಯೂಬ್ ಚಾನಲ್. ಫೈನಲಿ ಗೈಸ್ ನಾವು ಕೆಳಗಡೆ ಇಳಿದು ನಾವು ನಮ್ಮ ಕಾಲೇಜ್ ಕಡೆ ಹೊರಟ್ವಿ ವ್ಯಾನ್ನಲ್ಲಿ. ಸೊ ನೋಡಿ ಈಗ ಹೊರಟಿದ್ದೀವಿ ನಮ್ಮ ಕಾಲೇಜ್ ಕಡೆ. ತುಂಬಾ ಎಂಜಾಯ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ. ಆ್ಯಂಡ್ ಇಟ್ಸ್ ಅನ್ ವೆರಿ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ಕಾಲೇಜ್ಗೆ ಬಂದು ಇಲ್ಲಿ ನಾವು ಊಟ ಮಾಡ್ತಾಯಿದ್ವಿ. ಬಿರಿಯಾನಿ ಹಾಗೂ ಕಬಾಬ್, ಮೊಸರು ಬಜ್ಜಿ ಈ ಥರ ನಾನ್ ವೆಜ್ ಊಟ ತಿಂತಾಯಿದ್ವಿ. ವೆಜ್ನವರು ನಾನ್ ವೆಜ್ ಅವರು ತಿಂದ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಸೊ ಇಲ್ಲಿ ಮಾತ್ರ ತುಂಬ ಟ್ರಾಫಿಕ್ ಇತ್ತು, ತುಂಬ ಸುಸ್ತಾಗಿತ್ತು ಅಲ್ವಾ. ಸೊ ಹಾಗಾಗಿ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ನಾವೆಲ್ಲ ಫ್ರೆಶ್ ಜ್ಯೂಸ್ ಕುಡಿಯೋಕ್ಕೆ ಬಂದ್ವಿ. ಸೊ ನೋಡಿ ಈ ಥರ ಪೈನಾಪಲ್ ಫ್ಲೇವರ್ ತೊಗೊಂಡು ಎಲ್ಲರೂ ಜ್ಯೂಸ್ ಕುಡಿತಾ ಇದ್ದೀವಿ. ಒಬ್ಬೊಬ್ಬರು ವಾಟರ್ ಮೆಲನ್, ಒಬ್ಬೊಬ್ಬರು ಪೈನಾಪಲ್. ನಾನು ಕೂಡ ಪೈನಾಪಲ್ ಫ್ಲೇವರ್ ತೊಗೊಂಡು ಈ ಥರ ಕುಡ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.